Hello friends, welcome back to my channel. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ ಸಿಂಪಲ್ ಲೈನಿಂಗ್ ಬ್ಲೌಸ್ ನ ಬ್ಯಾಕ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿದ್ದೆ ನಿಮಗೆ. ಈಗ ಈ ವಿಡಿಯೋದಲ್ಲಿ ಫ್ರಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ. ಬ್ಯಾಕ್ ಫ್ರಂಟ್ ಎರಡು ಒಟ್ಟಿಗೆ ಹೇಳೋಣ ಅಂತಂದ್ರೆ ಈ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ನಿಮಗೆ ಬೋರ್ ಆಗ್ಬೋದು ಅಂತ ಒಂದೇ ಉದ್ದೇಶಕ್ಕೆ ಬ್ಯಾಕ್ ಕಟ್ಟಿಂಗ್ ಒಂದು ವಿಡಿಯೋ ಮಾಡಿದ್ದೀನಿ, ಫ್ರಂಟ್ ಕಟ್ಟಿಂಗ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ಈಗ ಬ್ಯಾಕ್ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ನೋಡಿ, ಹೋದ ವಿಡಿಯೋಲಿ ಕಟ್ ಮಾಡಿದ್ವಲ್ಲ, ಈ ಬ್ಯಾಕ್ ಏನು ಕಟ್ ಮಾಡಿದ್ದೀವೋ ಅದನ್ನು ಅದೇ ರೀತಿಯಾಗಿ ನೋಡಿ, ಈ ಥರ ಓಪನ್ ನಮ್ಮ ಕಡೆ ಇರುತ್ತಲ್ಲ, ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ವೋ ಅದನ್ನ ಒಂದು 1/4 ಇಂಚ್ ಮಾರ್ಜಿನ್ ಬಿಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಈ ರೀತಿ ಇಟ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇದು ಏನಿದೆಯೋ ಬ್ಯಾಕ್ ಮಾರ್ಕಿಂಗು ಕಟ್ಟಿಂಗು ಅದೇ ರೀತಿಯಾಗಿ ಸುತ್ತು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 1/4 ಇಂಚ್ ಬಿಟ್ಟಿದ್ದೀವಲ್ಲ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ. ಇದೇನಿದೆಯೋ ಇದನ್ನ ಅದೇ ಥರ ಮಾರ್ಕ್ ಮಾಡಿಕೊಂಡು ಸೈಡಿಗೆ ತೆಗೆದುಬಿಡೋಣ. ಇದನ್ನ ನೋಡಿ, ಇದನ್ನ ಸೇಮ್ ಅದು ಮಾರ್ಕ್ ಮೇಲೇನೆ ಇಲ್ಲಿ ನಾನು ಒಂದು 1/2 ಇಂಚು ಹಿಂಗೆ ಕ್ರಾಸಾಗಿ ಕಟ್ ಮಾಡಿದ್ದೆ, ಯಾಕಂದರೆ ಸೈಡ್ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ. ಈ ಬಟ್ಟೆ ಕೆಳಗಡೆ ಬರದೇ ಇರೋ ಥರ ಸೊಂಟದ ಹತ್ರ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಅಂತ 1/2 ಇಂಚ್ ಕ್ರಾಸಾಗಿ ಕಟ್ ಮಾಡಿದ್ದೆ. ನೋಡಿ, ಇದು 1/2 ಇಂಚ್ ಕ್ರಾಸ್ ಇದೆಯಲ್ಲ, ಇದನ್ನು ನಾವು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಹಿಂಗೆ ಮಾರ್ಕಿಂಗ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ನಾವು ನೋಡಿ, ಇಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇರುತ್ತೆ. 2.5 ಏನು ತಗೊಂಡಿದ್ದೀವಿ ನಾವು ನೆಕ್ ವಿಡ್ತು ಸೇಮ್ 2.5 ತಗೊಳ್ಳೋಣ. ಇದು 3/4 ಕರೆಕ್ಟಾಗಿ. ಈಗ ನಾವು ಅಳತೆ ಬ್ಲೌಸ್ ಎತ್ಕೊಂಡು ನೆಕ್ ಫ್ರಂಟಲ್ಲಿ ನೆಕ್ ಡೀಪ್ ಫ್ರಂಟ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ತಗೊಳ್ಳೋಣ. ನೋಡಿ, ಈ ರೀತಿ ಆದರೂ ಇಟ್ಕೊಂಡು ನೀವು ತಗೋಬೋದು. ನೋಡಿ ಎಷ್ಟಿದೆ, 6.15 ಇದೆ, 6/4 ಇದೆ. ಇಲ್ಲಾಂದರೆ ನೀವು ಈ ರೀತಿ ಆದರೂ ಇಟ್ಟು ತಗೋಬೋದು ಎಷ್ಟಿದೆ ಅಂತ. ಇಲ್ಲ 1/2 ಇಂಚ್ ಸ್ಟಿಚ್ಚಿಂಗಿಗೆ ಬಿಟ್ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ತೀವಿ. ನೋಡಿ, ಹಿಂಗಿಟ್ರೆ 1/2 ಇಂಚ್ ಇಲ್ಲಿ ಸ್ಟಿಚ್ಚಿಂಗ್ ಹೋಗುತ್ತಲ್ಲ, ಇಲ್ಲಿಂದ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೋಡಿ ಹಿಂಗಿದೆಯಲ್ಲ, ಇಲ್ಲಿಗೆ ನೋಡಿ ಈ ಥರ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಥರ ಮಾಡಿಬಿಟ್ಟು ನಾವಿವಾಗ ತೆಗೆದುಬಿಟ್ಟು ಸೈಡ್ಗೆ ಟೇಪಲ್ಲಿ ನೋಡ್ಕೋಬೇಕು ಎಷ್ಟಿದೆ ಅಂತ. ನೋಡಿ, 6.75 ಇದೆ. 6.75 1/2 ಇಂಚ್ ಇಲ್ಲೋದ್ರೆ 6/4 ಬರುತ್ತೆ. ಇಲ್ಲಿ 2.5 ಇದೆ, ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರಾಡಾಗಿ ಬಂದರೆ ಫ್ರಂಟಲ್ಲಿ ಫ್ರೀಯಾಗಿರುತ್ತೆ, ಶೇಪ್ ನೀಟಾಗಿ ಕೂತ್ಕೊಳ್ಳುತ್ತೆ. ಒಂದು 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ನಾವು ಬ್ಯಾಕಲ್ಲೂ ಅದೇ ರೀತಿ 1/4 ಇಂಚ್ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಇಲ್ಲೂ ಅಷ್ಟೇ 1/4 ಇಂಚ್ ಆ್ಯಡ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕಿ ಕರ್ವ್ ಸ್ಕೇಲ್ ಇದೆ ನೋಡಿ. ನೋಡಿ, ಇದಿಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ, ಅಂದರೆ ಎಸ್ಪೆಷಲಿ ಬಿಗಿನರ್ಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾವು ಸ್ವಲ್ಪ ಬ್ರಾಡಾಗಿ ಗಿಡ ಕೇಳಿದ್ದಾರೆ, ಸೊ ಹಂಗಾಗಿ ಸ್ವಲ್ಪ ಬ್ರಾಡ್ ತೊಗೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟು ನಾವು ಏನಿಲ್ಲಿ ಫ್ರಂಟಲ್ಲಿ ಬ್ಯಾಕ್ ಮೆಜರ್ಮೆಂಟ್ ತೊಗೊಂಡು ಉದ್ದ ತೊಗೊಂಡಿದ್ದೀವೋ ಅದರಲ್ಲಿ ನಾವು 2 ಇಂಚಸ್ಸನ್ನು ಮೈನಸ್ ಮಾಡೋಣ. 2 ಇಂಚಸ್ ಮೈನಸ್ ಮಾಡೋಣ. ಏನಕ್ಕಿದು ಕ್ರಾಸ್ ಪಟ್ಟಿಗೆ, ಫ್ರಂಟಲ್ ಕ್ರಾಸ್ ಪಟ್ಟಿಗೆ 2 ಇಂಚಸ್ ಮೈನಸ್ ಮಾಡಿ ನಾವು
ಉಳಿದಿರೋ ಇಲ್ಲಿಂದ ಈ ಪೋರ್ಷನ್ ಏನಿದೆಯೋ ಇದರಲ್ಲಿ ನಾವು ಫ್ರಂಟ್ ಮಾರ್ಕಿಂಗ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ನೀವು ಈ ಥರ ತಗೊಂಡ್ರೆ ಚೆನ್ನಾಗಿ ಬ್ಲೌಸ್ ಫಿಟ್ಟಿಂಗು ಕೂತ್ಕೊಳ್ಳುತ್ತೆ. ಇದಾದ್ಮೇಲೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ. 6.5 6.5 ಇದೆ. ನಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 4 ಇದೆ. ಆಯಿತಾ? ಇಲ್ಲಿಂದ ಇಲ್ಲಿಗೆ ಏನು ಮಾಡ್ಬೇಕು ನಾವು ಇವಾಗ ಅಂದರೆ 1.5 ಇಂಚು 1.5 ಇಂಚ್ ಮೈನಸ್ ಮಾಡೋಣ. ಈ ಮಾರ್ಕಿಂಗಿಂದ ಈ ಮಾರ್ಕಿಂಗ್ಗೆ 1.5 ಇಂಚ್ ಮೈನಸ್ ಮಾಡಿಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡ್ಮೇಲೆ ಇದು 5 ಇದೆ. 5ಅಲ್ಲಿ ಅರ್ಧ ತಗೊಳ್ಳಿ, 2.5. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತಗೊಳ್ಳಿ. ಇಲ್ಲಿ 1/4 ಇಂಚ್ ಬಿಟ್ಟು 3 ಇಂಚ್ ತಗೊಳ್ಳಿ. ಇಲ್ಲಿಂದ ಈ ಕರ್ವ್ ಈ ಶೇಪ್ ಬರೋದಕ್ಕೆ 3 ಇಂಚ್ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಕರೆಕ್ಟಾಗೇ ಬರುತ್ತೆ ಶೇಪ್. ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚಿಗೊಂದು ತಗೊಳ್ಳಿ. ಇದು 2.5 ಇಂಚು ತಗೋತಾ ಇದ್ದೀವಿ. 2.5 ಇಂಚು ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಹೆವಿ ಚೆಸ್ಟ್ ಇರೋರಿಗೆ 3 ಇಂಚ್ ತಗೊಳ್ಳಿ, ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಈ ಕಪ್ ಫಿಟ್ಟಿಂಗು. ಕೆಲವ್ರಿಗೆ ಮೀಡಿಯಮ್ ಸೈಜ್ ಅವ್ರಿಗೆ 2 ಇಟ್ಕೊಳ್ಳಿ. ಇಲ್ಲ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ತುಂಬ ಇತ್ತು ಅಂದರೆ ಒಂದು 2 ಇಟ್ಕೊಳ್ಳಿ. ಈ ಥರ ಚೇಂಜಸ್ ಆಗುತ್ತೆ. ಈ ಒಂದು ಮೆಜರಿಂಗಲ್ಲಿ ನೋಡು 2.5 ಇಲ್ಲ 3 ತಗೋಬೋದು, 2 ತಗೋಬೋದು. ಅದು ಚೆಸ್ಟ್ ಇದ್ರ ಮೇಲೆ ಬ್ರೆಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಿಂಗೆ ಹಾಕ್ಕೊಂಡ್ಮೇಲೆ ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿಂದ ಹಿಂಗೆ ಶೇಪ್ ಕೊಡ್ಬೇಕಾದ್ರೆ ನಾವೇನಾಗುತ್ತೆ, ಇದು ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಡಿಪೆಂಡ್ ಆಗುತ್ತೆ. ಚೆಸ್ಟ್ ಕಮ್ಮಿ ಇತ್ತು ನೀವು ಇಲ್ಲಿಂದ ನೋಡಿ ಹಿಂಗೆ ಶೇಪ್ ಕೊಟ್ಕೊಂಡ್ರೆ ನಿಮ್ಗೆ ಸಾಕು. ಇಲ್ಲ ಸ್ವಲ್ಪ ಚೆಸ್ಟ್ ಹೆವಿ ಇದೆ ಅನ್ನಂಗಿದ್ರೆ ಚೆಸ್ಟ್ ಮೆಜರ್ಮೆಂಟ್ ಹೆವಿ ಇದ್ದರೆ ನಾವು ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚು ನೋಡಿ ಈ ಥರ ಡೌನಿಗೆ ತೊಗೋಬೇಕು. ಈ ಥರ ತೊಗೊಂಡಾಗ ನಮಗೆ ಫಿಟ್ಟಿಂಗು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈಗ ನಾವಿದು ಹಿಂಗೆ ತಗೊಂಡು ಇಲ್ಲಿಂದ ಇದೇನು ಹೆವಿ ಚೆಸ್ಟ್ ಇಲ್ಲ, ಹಂಗಾಗಿ ನಾನು ಇಲ್ಲಿಗೆ ತೊಗೊತಾ ಇದ್ದೀನಿ. ಮತ್ತಿದು ಅಷ್ಟೇ, ಇಲ್ಲಿಂದ 1/2 ಇಂಚು ನೋಡಿ, 1/2 ಇಂಚ್ ಈ ಥರ ಮಾರ್ಕ್ ಮಾಡಿಕೊಂಡು 1/2 ಇಂಚಿಗೆ ಈ ಥರ ಲೈನ್ ಹಾಕೋಣ. ಆಯಿತಾ? ಇದು ಯಾಕಪ್ಪ ತಗೋತೀವಿ ಅಂತಂದರೆ ಇಲ್ಲಿ ಸೈಡ್ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ 1/2 ಇಂಚು ಮೇಲಕ್ಕೆ ತೊಗೊಂಡು ನಾವು ಈ ಥರ ಲೈನ್ ಹಾಕೋದ್ರಿಂದ ಸೈಡ್ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಾವೇನು 2.5 ಇಂಚ್ ತೊಗೊಂಡಿದ್ದೀವೋ ಇದನ್ನ ಈ ಥರ ಹಿಡಿದಾಗ ನಮಗೆ ಇದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಇಲ್ಲಿ ಶಾರ್ಟೇಜ್ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ಮೀಡಿಯಮ್ ಸೈಜ್ ಬ್ಲೌಸ್ಗಳಿಗೆ 1.5 ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲ ಕಡಿಮೆ ಸೈಜ್ ಬ್ಲೌಸು ಕಡಿಮೆ ಸೈಜ್ ಬ್ಲೌಸ್ಗಳಿಗೆ 1 ಇಂಚ್ ತಗೊಳ್ಳಿ. ಇಲ್ಲ ಜಾಸ್ತಿ ಚೆಸ್ಟು ಒಂದು 40 ಸೈಜು 45 42 43 ಹಿಂಗೆ ಬಂದರೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಈಗ ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಇಲ್ಲಿ ಇದರಲ್ಲಿ ಹಾಫ್ ತಗೊಳ್ಳಿ. ಇದೆಷ್ಟು ಬರುತ್ತೆ ಹಾಫು? 1/4 ಇಂಚು 1/4 ಇಂಚು ಇಲ್ಲಿ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿ ನೀವೇನು ತೊಗೊಂಡಿರ್ತೀರೋ 3 ತೊಗೊಂಡ್ರೆ 1.5 ಇಂಚ್ ತಗೊಳ್ಳಿ. 2 ತೊಗೊಂಡಿದ್ರೆ ಇಲ್ಲಿ 1 ಇಂಚ್ ತಗೊಳ್ಳಿ. 2.25 ತೊಗೊಂಡು 2.5 ತೊಗೊಂಡಿದ್ರೆ 1/4 ಇಂಚ್ ತಗೊಳ್ಳಿ. ಇಲ್ಲಿ ತಗೊಂಡು 1/4 ಇಂಚು ಹಿಂಗೊಂದು ಲೈನ್ ಹಾಕೊಳ್ಳಿ. ನೋಡಿ, ಇಲ್ಲಿ ತಗೊಂಬಿಡಿ 1/4 ಇಂಚ್, ಇಲ್ಲೂ 1/4 ಇಂಚ್ ತಗೊಂಡು ಇವೆರಡನ್ನೂ ಸೇರಿಸ್ಕೊಳ್ಳಿ. ನೀವು ಬೇಕಂದರೆ ಇಲ್ಲೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೋದು. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ಇಲ್ಲಿ ಡಾಟ್ ಹಿಡಿತೀವಲ್ಲ, ಇದು ಕರೆಕ್ಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಹಂಗಾಗಿ ಇಲ್ಲೊಂದು 1/2 ಇಂಚು ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ನೋಡಿದ ಇಲ್ಲಿಗೆ ನಂಗೆ ರೆಡಿ ಮಾಡ್ತೀನಿ. ಈಗ ಡಾಟ್ಸು ಯಾವ ರೀತಿ ಮೆಜರ್ ಮಾಡಬೇಕು, ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ನೋಡಿ, ನಾವು ಇಲ್ಲಿಂದ ಇಲ್ಲಿಗೆ 5 ಬಂತು, 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಾ. ಇದಾದಮೇಲೆ ನೆಕ್ಸ್ಟು ನೋಡಿ, ನಾನು ಮಾರ್ಕ್ ಮಾಡಿರೋದು ಇಲ್ಲಿಂದ 2.5 ಇಂಚಿಗೆ ಮೇಲೆ ಒಂದು ಮಾರ್ಕ್ ಮಾಡೋಣ. ಇದಷ್ಟು, ಇದು 2.25 ಇಂಚಿಗೆ ಒಂದು ಮಾರ್ಕ್ ಮಾಡೋಣ.
ನೆಕ್ಸ್ಟ್ ಇದು ಅಷ್ಟೆ, ಇದು ಸ್ಟ್ರೈಟಾಗಿ ಹಿಂಗೆ ಇಟ್ಕೊಳ್ಳಿ. ನೋಡಿ ಈ ಪಾಯಿಂಟ್ ಏನಿದೆಯೋ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಂಡು ಡಿಸ್ಟೆನ್ಸ್ ನೋಡಿ ಇಲ್ಲಿಂದ 2 ಇಂಚ್ಗೆ ಮಾರ್ಕ್ ಮಾಡಿ. ಆಯಿತಾ? ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಥರ ಗೆರೆ ಹೇಳ್ಕೊಳ್ಳಿ. ಆಯಿತಾ? ಇಷ್ಟು ಮಾರ್ಕಿಂಗ್ ಈ ಥರ ಮಾಡ್ಕೊಂಡ್ಮೇಲೆ ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಮಾರ್ಕಿಂಗ್ ವೀಲ್ ತಗೊಂಡು ಈ ಥರ ರಬ್ ಮಾಡ್ಕೊಳ್ಳಿ. ರಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾರ್ಕ್ ಅನ್ನೋದು ಹಿಂದಕ್ಕೂ ಬೀಳುತ್ತೆ. ಸ್ಟಿಚಿಂಗ್ ಟೈಮಲ್ಲಿ ನಿಮ್ಗೆ ತುಂಬ ಈಸಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಮಾರ್ಕಿಂಗ್ ಮೇಲೇ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಇಷ್ಟ ಆದಮೇಲೆ ನೋಡಿ ನಾವೀಗ ಫ್ರಂಟ್ಗೆ 6 ಇಂಚ್ಗೆ ನಾವು ನಾವಿಲ್ಲೇನು ಮಾಡಬೇಕು, ಒಂದು 1/2 ಇಂಚು ಫ್ರಂಟ್ ಶೇಪ್ ತಗೋಬೇಕು. ಹಾಫ್ ಇಂಚು ಶೇಪ್ ತಗೊಂಡು ಈ ಮಾರ್ಕಿಂಗ್ಗೆ ನಾವು ಕಟ್ ಮಾಡ್ಕೋಬೇಕು. ಇಷ್ಟು ಇದು ಫ್ರಂಟ್ ಮಾರ್ಕಿಂಗ್. ಅರ್ಥ ಆಯಿತು ಅನ್ಕೋತೀನಿ. ಇದೇನಿದೆಯೋ ಅದನ್ನ ಈಗ ಕಟ್ ಮಾಡ್ಕೊಳ್ಳೋಣ. ನೋಡೋದಲ್ಲ ಫ್ರೆಂಡ್, ಇದು ಫ್ರಂಟ್ ಈ ರೀತಿ ಬರುತ್ತೆ. ಇಲ್ಲಿ ಇನ್ನೊಂದೇನೆಂದರೆ ಇಲ್ಲಿ ನಮಗೆ ಬ್ಲೌಸು ಹಾಕ್ಕೊಂಡಾಗ ನೀಟಾಗಿ ಕೂತ್ಕೊಳ್ಳಿ ಅಂತ, ಪ್ಲಸ್ಸು ಶೋಲ್ಡ್ರ್ ಡ್ರಾಪ್ ಆಗದೆ ಇರಲಿ ಅಂತ ಜಸ್ಟ್ ಒಂದು 1/4 ಇಂಚಷ್ಟು ಇಲ್ಲಿಂದ ಇಲ್ಲಿಗೆ ಒಂದು ಶೇಪ್ ತೊಗೊಂಡು ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಶೋಲ್ಡ್ರ್ ಡ್ರಾಪ್ ಆಗದೆ. ಅಷ್ಟೇ, ಇದು ಫ್ರಂಟ್ ಕಟ್ಟಿಂಗ್. ಫ್ರಂಟ್ ಕಟ್ಟಿಂಗ್ ಆದಮೇಲೆ ನಾವೀಗ ಕ್ರಾಸ್ ಕಟ್ ಬೇಡ, ನನಗೆ ಕ್ರಾಸ್ಗೆ